ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾವು ಹೋಟೆಲ್ ಸ್ಟೈಲ್ನಲ್ಲಿ ಆಲೂಗಡ್ಡೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇದು 8ರಿಂದ 10 ಆಲೂಗಡ್ಡೆಗಳಿಗೆ ನಾನು ಹೇಳ್ತಿರೋದು. ಆಲೂಗಡ್ಡೆಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ 3 ವಿಸಿಲ್ ಬರೆಸ್ಕೊಳ್ಳಿ. ಉರಿ ಜಾಸ್ತಿನೇ ಇಡಿ. 10 ಆಲೂಗಡ್ಡೆಗೆ ಒಂದು ದೊಡ್ಡ 6 ಈರುಳ್ಳಿ. ಈಗ ನಾನು ಕುಕ್ಕರ್ನ ವಿಸಲನ್ನು ಬರೆಸಿದ್ದೀನಿ. 3 ವಿಸಲ್ ಬಂದಿದೆ. ಈಗ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹಚ್ಕೊಳ್ಳಿ. ನಾನು ಹೇಳಿದ್ದೆ 1-2-3 ಟಿಫನ್ಸ್ಗೆ ಈರುಳ್ಳಿ ಉದ್ದ ಹಚ್ಚಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಈರುಳ್ಳಿ ಬೇಯೋದಕ್ಕೆ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಕಾದ ನಂತರ ಆ ಎಣ್ಣೆ ಕಾಯೋಷ್ಟರೊಳಗಡೆ ನಾವು ಪೂರ್ತಿ ಈರುಳ್ಳಿಯನ್ನು ಈ ರೀತಿ ನೋಡಿ ಅರ್ಧ ಗಡ್ಡೆಯನ್ನು ಉದ್ದ ಹಚ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀವಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 3 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕಾದಿರ್ತಕ್ಕಂಥ ಎಣ್ಣೆಗೆ ಹಾಕಿ, ಎಣ್ಣೆ ಕಾದಿದೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇನ್ನೇನು 3/4 ಭಾಗ ಬೇಯ್ತಿದೆ ಅನ್ನೋ ಟೈಮಲ್ಲಿ ಸಾಸಿವೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಆ್ಯಡ್ ಮಾಡಿ. ಆ ಸಾಸಿವೆನೂ ಚಿಟಪಟ ಅನ್ನೋಷ್ಟರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈಗ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಎರಡನ್ನೂ ಆ್ಯಡ್ ಮಾಡ್ತಿದ್ದೀನಿ. ಇದು ಫ್ರೈ ಆಗ್ತಿರುತ್ತೆ. ತುಂಬಾ ಚೆನ್ನಾಗಿ ಫ್ರೈ ಆಗಲಿ. ಏಕೆ ಅಂತಂದರೆ ಆಮೇಲೆ ನಾವು ಅದಕ್ಕೆ ಅರಿಶಿಣವನ್ನು ಲಾಸ್ಟ್ನಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಈಗ ಇದು ಫ್ರೈ ಆಗ್ತಿದೆ. ಅಷ್ಟರಲ್ಲಿ ಕುಕ್ಕರ್ ಏನಾಗಿರುತ್ತೆ 3 ಕೂಗಿರುತ್ತಲ್ವ, ಅದು ಸಹ ಬಿಡುತ್ತೆ. ಇದು ಫ್ರೈ ಆಗೋ ಟೈಮಿಗೆ ಅದಕ್ಕೆ ಎರಡೂ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ಈಗ ನಾವು ಇದಕ್ಕೆ ಮೆಣಸಿನ್ಕಾಯನ್ನು ಒಂದು 15 ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ನಾನು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು 6 ಈರುಳ್ಳಿಗೆ 15 ಮೆಣಸಿನ್ಕಾಯಿಗಳನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ ನೋಡಿ. ಅಷ್ಟರಲ್ಲಿ ಆಲೂಗಡ್ಡೆ ಕೂಡ ಬೆಂದಿರುತ್ತೆ. ಆಲೂಗಡ್ಡೆಯನ್ನು ಒಂದು ಹಾಕೋದಾದರೆ ಸಿಪ್ಪೆ ತೆಗೆದಲ್ಲೇ ಹಾಕಿ, ಅರ್ಧ ಕಟ್ ಮಾಡಿ ಹಾಕೋದಾದರೆ ಸಿಪ್ಪೆ ತೆಗೆದು ಹಾಕಿ. ಆಲೂಗಡ್ಡೆ ತಣ್ಣಗಾಗೋಷ್ಟರಲ್ಲಿ ನಾವು ಒಂದು ಕಡೆ ಚಟ್ನಿಯನ್ನು ರುಬ್ಕೋಬೋದು. ಹಾಗೆ ಇನ್ನೊಂದು ಕಡೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ರೆಡಿ ಮಾಡಿಟ್ಕೊಳ್ಳಿ. ಈಗ ಆಲೂಗಡ್ಡೆ ತಣ್ಣಗಾಗಿರುತ್ತೆ. ಈರುಳ್ಳಿ ಕೂಡ 3/4 ಭಾಗ ಬೆಂದ ನಂತರ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣವನ್ನು ಆ್ಯಡ್ ಮಾಡಿ, 3 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಅಂದರೆ ಇದು 10 ಆಲೂಗಡ್ಡೆ 6 ಈರುಳ್ಳಿಗೆ ನಾನು ಪ್ರಮಾಣವನ್ನು ಹೇಳ್ತಿರೋದು. ಈಗ ಇದು ಸೇಮ್ ಚಿತ್ರಾನ್ನದ ಗೊಜ್ಜಿನ ರೀತಿಯಲ್ಲಿ ರೆಡಿಯಾಗಿರುತ್ತೆ. ಈಗ ಇದು ಪೂರ್ತಿ ಇನ್ನೇನು ಬೇಯ್ತಿದೆ ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಇಂಗುವನ್ನು ಆ್ಯಡ್ ಮಾಡ್ಕೊಳ್ಳಿ. ಇಂಗು ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿ, ವಾಸನೆ ಗಮ್ಮಂತ ಚೆನ್ನಾಗಿರುತ್ತೆ. ಇದು ಬೇಯೋಷ್ಟೊತ್ತಿಗೆ ಆಲೂಗಡ್ಡೆ ಏನಾಗಿರುತ್ತೆ ಅಂದರೆ ತಣ್ಣಗೆ ಆಗಿರುತ್ತೆ. ನಾವೀಗೇನು ಮಾಡಬೇಕು, ಹಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿಯನ್ನು ಇದಕ್ಕೇನೆ ಆ್ಯಡ್ ಮಾಡಿಬಿಡಿ. ಆಲೂಗಡ್ಡೆ ಹಾಕಿದಾಗ ಅದು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಈಗ ಲಾಸ್ಟ್ನಲ್ಲಿ ನಾನು ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಸ್ಟವನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಟಿರ್ತೀನಿ. ಏಕೆ ಅಂತಂದರೆ ನಾನೀಗ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಅದು ಬೇಯ್ತಿರುತ್ತೆ ನೋಡಿ. ನಾನು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಹಾಗೆ ಸ್ಮ್ಯಾಶ್ ಕೂಡ ಮಾಡ್ಕೊತಿದ್ದೀನಿ. ಸ್ಮ್ಯಾಶ್ ತುಂಬ ನುಣ್ಣಕ್ಕೆ ಮಾಡಬೇಡಿ. ಪಲ್ಯದಲ್ಲಿ ಸ್ವಲ್ಪ ಹೋಳು ಸಿಕ್ಕರೇ ರುಚಿ. ತುಂಬ ನುಣ್ಣಕ್ಕೆ ಯಾವಾಗ ಮಾಡಬೇಕಂತಂದರೆ ನಾವು ಪಲ್ಯದ ಒಬ್ಬಟ್ಟು ಮಾಡ್ತೀವಲ್ವ, ಖಾರದ ಒಬ್ಬಟ್ಟು, ಆಗ ಮಾತ್ರ ತುಂಬ ನುಣ್ಣಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಕ್ಕೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಹೋಳಾಗೇ ಇರುತ್ತೆ. ಈಗ ಇದು ನಾವೇನು ಮಾಡಬೇಕಾಗತ್ತೆ, ಆ ಗೊಜ್ಜಿನೊಳಕ್ಕೆ ಹಾಕಬೇಕಾಗತ್ತೆ. ಹಾಕಿ ಮೀಡಿಯಮ್ ಉರಿಯಲ್ಲೇ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡಿ. ಈಗ ನೋಡಿ, ಸರಿಯಾದ ಪ್ರಮಾಣದಲ್ಲಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಕೆಲವರು ತುಂಬ ನುಣ್ಣಕ್ಕೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಪೇಸ್ಟ್ ರೀತಿಯಲ್ಲಿ ಆಗಿಬಿಡುತ್ತೆ ಪಲ್ಯ. ಪೇಸ್ಟ್ ರೀತಿಯಲ್ಲಿ ಆದರೆ ಅದು ರುಚಿ ಸಿಗೋದಿಲ್ಲ. ಸ್ವಲ್ಪ ಈರುಳ್ಳಿನೂ ಸಿಕ್ತಿರಬೇಕು, ಹಾಗೆ ಪಲ್ಯನೂ ಆಲೂಗಡ್ಡೆ ಕೂಡ ಸ್ವಲ್ಪ ಸಿಕ್ತಿರಬೇಕು. ಈಗ ಪರ್ಫೆಕ್ಟ್ ಹದದಲ್ಲಿ ರುಚಿಯಾಗಿರ್ತಕ್ಕಂತಹ ಆಲೂಗಡ್ಡೆ ಪಲ್ಯ ತಯಾರಾಗಿದೆ. ದೋಸೆಗೂ ಅಷ್ಟೇ ಈರುಳ್ಳಿ ಉದ್ದ ಹಚ್ಚಿರೋದ್ರಿಂದ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಹೋಟೆಲ್ ಸ್ಟೈಲ್ನಲ್ಲೇ ಇರುತ್ತೆ. ಒನ್ಸ್ ಈ ರೀತಿ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಖಂಡಿತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.
ಬಾಯ್. ನೋಡಿದ್ರಲ್ಲ ಸ್ನೇಹಿತರೆ, ಹೋಟೆಲ್ ಸ್ಟೈಲ್ನಲ್ಲಿ ಇಷ್ಟು ಸುಲಭವಾಗಿ ಆಲೂಗಡ್ಡೆ ಪಲ್ಯವನ್ನು ಅದು ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒನ್ಸ್ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.